ಒಮ್ಮೆ ಅವನ ಕೈಯಲ್ಲಿ ಹಣ ಇರಲಿಲ್ಲ, ಆದರೆ ಅವನ ಕನಸು ಮಾತ್ರ ತುಂಬಾ ದೊಡ್ಡದಾಗಿತ್ತು. ಇಂದು ಆತ ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆದಾರರಲ್ಲಿ ಒಬ್ಬನಾಗಿ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದ್ದಾನೆ. ಅವರೇ ವಾರನ್ ಬಫೆಟ್. ಬನ್ನಿ, ಸಾಮಾನ್ಯ ಹುಡುಗನೊಬ್ಬ ವಿಶ್ವದ ಶ್ರೇಷ್ಠ ಹೂಡಿಕೆದಾರನಾದ ಅದ್ಭುತ ಜೀವನದ ಪ್ರೇರಣಾದಾಯಕ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದು ಕನಸು, ಒಂದು ನಿರ್ಧಾರ, ಒಂದು ಅದ್ಭುತ ಜೀವನ. ಒಮ್ಮೆ ಕಲ್ಪಿಸಿಕೊಳ್ಳಿ, ಅಮೆರಿಕದ ಒಮಾಹ ನಗರದ ಒಂದು ಸಣ್ಣ ಬೀದಿಯಲ್ಲಿ ಕೈಯಲ್ಲಿ ಕೋಕಾ ಕೋಲಾ ಬಾಟಲಿಗಳ ಪೆಟ್ಟಿಗೆಯನ್ನು ಹಿಡಿದು ಮನೆಗೆ ಹೋಗುತ್ತಿರುವ ಒಬ್ಬ ಪುಟ್ಟ ಹುಡುಗ. ಅವನ ಬಳಿ ದುಬಾರಿ ಬಟ್ಟೆಗಳಿರಲಿಲ್ಲ, ದೊಡ್ಡ ಮನೆ ಇರಲಿಲ್ಲ, ಅಪಾರ ಸಂಪತ್ತು ಇರಲಿಲ್ಲ. ಆದರೆ ಅವನ ಬಳಿ ಇದ್ದದ್ದು ಎಲ್ಲಕ್ಕಿಂತ ಅಮೂಲ್ಯವಾದ ಒಂದು ಆಸ್ತಿ, ಒಂದು ದೊಡ್ಡ ಕನಸು. ಆ ಹುಡುಗನ ಹೆಸರು ವಾರನ್ ಬಫೆಟ್. 1930 ಆಗಸ್ಟ್ 30 ಜನಿಸಿದ ವಾರನ್ ಬಫೆಟ್ ಬಾಲ್ಯದಲ್ಲೇ ಹಣದ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದರು. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ವಾರನ್ ಒಂದು ಪ್ರಶ್ನೆಯನ್ನು ಯೋಚಿಸುತ್ತಿದ್ದರು. ಇಂದು ನಾನು ಕಲಿಯುವ ಸಣ್ಣ ಪಾಠ ನಾಳೆ ನನ್ನ ಜೀವನವನ್ನು ಬದಲಾಯಿಸಬಹುದೇ? ಕೇವಲ 6 ವರ್ಷದ ವಯಸ್ಸಿನಲ್ಲಿ ಅವರು ಕೋಕಾ ಕೋಲಾ ಬಾಟಲಿಗಳನ್ನು ಖರೀದಿಸಿ ಒಂದೊಂದಾಗಿ ಮಾರಾಟ ಮಾಡಿ ಲಾಭ ಗಳಿಸಲು ಆರಂಭಿಸಿದರು. ನಂತರ ಚ್ಯೂಯಿಂಗ್ ಗಮ್, ಪತ್ರಿಕೆಗಳು ಮತ್ತು ಮ್ಯಾಗಜೀನ್ಗಳನ್ನು ಮಾರಾಟ ಮಾಡಿದರು. ಅವರು ಗಳಿಸಿದ ಪ್ರತಿಯೊಂದು ನಾಣ್ಯವನ್ನು ಉಳಿಸುತ್ತಿದ್ದರು, ಏಕೆಂದರೆ ಅವರಿಗೆ ಗೊತ್ತಿತ್ತು, ಹಣವನ್ನು ಸಂಪಾದಿಸುವುದು ಒಂದು ಕಲೆ, ಆದರೆ ಅದನ್ನು ಉಳಿಸಿ ಬೆಳೆಸುವುದು ಇನ್ನೂ ದೊಡ್ಡ ಕಲೆ. 11ನೇ ವಯಸ್ಸಿನಲ್ಲಿ ಅವರು ಮೊದಲ ಬಾರಿಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರು. ಆದರೆ ಅವರು ಖರೀದಿಸಿದ ಷೇರುಗಳ ಬೆಲೆ ಕುಸಿಯಿತು. ಭಯದಿಂದ ಅವರು ಷೇರುಗಳನ್ನು ಮಾರಿಬಿಟ್ಟರು. ಕೆಲವು ತಿಂಗಳ ನಂತರ ಅದೇ ಷೇರುಗಳ ಬೆಲೆ ಹಲವು ಪಟ್ಟು ಏರಿತು. ಆ ದಿನ ಅವರು ಒಂದು ಜೀವನ ಪಾಠ ಕಲಿತರು. ತಾಳ್ಮೆ ಇಲ್ಲದೆ ದೊಡ್ಡ ಯಶಸ್ಸು ಸಿಗುವುದಿಲ್ಲ. ಆ ತಪ್ಪು ಅವರನ್ನು ಸೋಲಿಸಲಿಲ್ಲ, ಬದಲಾಗಿ ಒಬ್ಬ ಮಹಾನ್ ಹೂಡಿಕೆದಾರನನ್ನಾಗಿ ರೂಪಿಸಿತು. ಯೌವನದಲ್ಲಿ ಅವರು ಪತ್ರಿಕೆಗಳನ್ನು ಹಂಚುವ ಕೆಲಸ ಮಾಡಿದರು, ಪ್ರತಿ ರೂಪಾಯಿಯನ್ನು ಉಳಿಸಿದರು. ಆ ಹಣದಿಂದ ಒಂದು ಸಣ್ಣ ಕೃಷಿ ಭೂಮಿಯನ್ನು ಖರೀದಿಸಿ ಬಾಡಿಗೆಗೆ ನೀಡಿದರು. ನಂತರ ಅವರು ಪ್ರಸಿದ್ಧ ಹೂಡಿಕೆ ತಜ್ಞ ಬೆಂಜಮಿನ್ ಗ್ರಹಾಂ ಅವರ ಬಳಿ ಕಲಿತರು. ಅಲ್ಲಿಂದ ಅವರು ಒಂದು ಮಹತ್ವದ ತತ್ವವನ್ನು ಜೀವನ ಪೂರ್ತಿ ಪಾಲಿಸಿದರು: ಒಳ್ಳೆಯ ಕಂಪನಿಯನ್ನು ಸರಿಯಾದ ಬೆಲೆಗೆ ಖರೀದಿಸಿ ವರ್ಷಗಳ ಕಾಲ ತಾಳ್ಮೆಯಿಂದ ಹಿಡಿದುಕೊಳ್ಳಿ. 1965 ಅವರು ಬರ್ಕ್ಷೈರ್ ಹ್ಯಾಥವೆ ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಅದನ್ನು ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆಸಿದರು. ಕೋಕಾ ಕೋಲಾ, ಆಪಲ್, ಅಮೆರಿಕನ್ ಎಕ್ಸ್‌ಪ್ರೆಸ್ ಸೇರಿದಂತೆ ಅನೇಕ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಅಪಾರ ಯಶಸ್ಸು ಗಳಿಸಿದರು. ಆದರೆ ಅವರ ಜೀವನದ ನಿಜವಾದ ಸೌಂದರ್ಯ ಅವರ ಸಂಪತ್ತಲ್ಲ, ಅವರ ಸರಳತೆ. ಬಿಲಿಯನೇರ್ ಆದ ನಂತರವೂ ಅವರು 1958 ಖರೀದಿಸಿದ ಅದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಅವರ ಮಾತು ಸರಳವಾಗಿತ್ತು: ಯಶಸ್ಸು ಎಂದರೆ ಹಣವಲ್ಲ, ಸರಿಯಾದ ನಿರ್ಧಾರಗಳನ್ನು ನಿರಂತರವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯ. ಅವರು ತಮ್ಮ ಆಸ್ತಿಯ ಬಹುಭಾಗವನ್ನು ಸಮಾಜದ ಒಳಿತಿಗಾಗಿ ದಾನ ಮಾಡುವ ನಿರ್ಧಾರ ತೆಗೆದುಕೊಂಡರು. ಇದು ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ: ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವುದು ಯಶಸ್ಸಿನ ರಹಸ್ಯವಲ್ಲ. ದೊಡ್ಡ ಕನಸು, ನಿರಂತರ ಕಲಿಕೆ, ತಾಳ್ಮೆ, ಶಿಸ್ತು ಮತ್ತು ಸರಿಯಾದ ನಿರ್ಧಾರಗಳು ಇವೇ ಯಶಸ್ಸಿನ ನಿಜವಾದ ರಹಸ್ಯ. ವಾರನ್ ಬಫೆಟ್ ಅವರ ಜೀವನ ನಮಗೆ ಹೇಳುವ ಸಂದೇಶ ಒಂದೇ: ನಿಮ್ಮ ಇಂದಿನ ಸಣ್ಣ ಪ್ರಯತ್ನಗಳು ನಾಳೆಯ ದೊಡ್ಡ ಯಶಸ್ಸನ್ನು ನಿರ್ಮಿಸುತ್ತವೆ. ಆದ್ದರಿಂದ ಹಿಂದೆ ಆರಂಭಿಸಿ, ಕಲಿಯಿರಿ, ತಾಳ್ಮೆಯಿಂದಿರಿ, ಯಾಕೆಂದರೆ ಮುಂದಿನ ಯಶೋಗಾಥೆ ನಿಮ್ಮದು ಆಗಬಹುದು.